ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಖಾದಿಯ ವಿಷಯವಾಗಿ ಬಂದಿದ್ದೀನಿ. ಸೊ ನಾವು ಆಗಲೇ ಸಾಕಷ್ಟು ಖಾದಿ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದೀವಿ. ಸೊ ನಾವು ನಿನ್ನೆ ಈ ಆಡಳಿತ ಹೇಗಿದೆ ಖಾದಿ ಬಗ್ಗೆ, ಸೊ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತಾಡಿದೆ. ಸೊ ಯಾವ ರೀತಿಯಾಗಿ ಒಂದು ಆಕ್ಟ್, ರೂಲ್ಸ್, ರೆಗ್ಯುಲೇಷನ್ಸ್ಗಳು ಸೊ ಇದೆ ಅನ್ನೋದು ಕೂಡ ನೀವು ಆಲ್ರೆಡಿ ಇವಾಗ ಓದ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಪರೀಕ್ಷೆ ಬರೆಯೋದಕ್ಕೆ ಸೊ ಒಂದು ಮಟ್ಟಕ್ಕೆ ಸೊ ನಮ್ಮ ಹತ್ರ ಇವಾಗ ಒಂದು ಜ್ಞಾನ ಇದೆ. ಸೊ ಖಾದಿ ಅಂದ್ರೆ ಏನು, ಸೊ ಇಂದು ಖಾದಿ ಒಂದು ಇತಿಹಾಸ ಹೇಗಿತ್ತು, ಸೊ ಅದು ಯಾವ ರೀತಿಯಾಗಿ ಬಂತು, ಸೊ ಒಬ್ಬರೊಬ್ಬರ ಒಂದು ಏನು ಈ ಖಾದಿಯ ಮೇಲೆ ಆಸಕ್ತಿ ಹೇಗಿತ್ತು, ಈ ಗಾಂಧಿಯವರು ಈ ಒಂದು ಖಾದಿ ಬಗ್ಗೆ ಏನು ಹೇಳಿದ್ರು, ಮತ್ತೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸೊ ಈ ಒಂದು ಖಾದಿ ಬಟ್ಟೆ ಬಗ್ಗೆ ಹೇಗೆ ಹೇಳಿದ್ರು, ಮತ್ತೆ ಈ ಒಂದು ನಾವು ಒಂದು ಬಾವುಟವನ್ನು ರಾಷ್ಟ್ರಧ್ವಜನ ಮಾಡಬೇಕಾದ್ರೆ ಯಾವ್ಯಾವ ತರ ಒಂದು ಸ್ಟ್ಯಾಂಡರ್ಡ್ಸ್ ನಿಯಮಗಳನ್ನ ಪಾಲಿಸ್ಕೊಂಡು ಬರ್ತೀವಿ. ಸೊ ಇದ್ರ ಬಗ್ಗೆ ಕೂಡ ನಾವು ನೋಡಿದ್ವಿ. ಫ್ಲಾಗ್ ಕೋಡ್ ಆಫ್ ಇಂಡಿಯಾ, ಸೊ ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಸೊ ನಾವು ಸಾಕಷ್ಟು ವಿಷಯಗಳನ್ನ ನಾವು ಈಗ ತಿಳ್ಕೊತಾ ಬರ್ತಾ ಇದೀವಿ. ಸೊ ಇನ್ನಷ್ಟು ತಿಳ್ಕೊತಾ ಹೋಗೋಣ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, ನೀವು ಕನ್ಫ್ಯೂಸ್ ಮಾಡ್ಕೊಬಾರ್ದು. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅದು ಪಾರ್ಟ್ 2 ಅಲ್ಲಿ ಬರುವಂಥದ್ದು. ಸೊ ಪಾರ್ಟ್ 1 ನೀವು ಖಂಡಿತವಾಗ್ಲೂ ಓದಬೇಕಾಗತ್ತೆ. ಸೊ ಕೆಲವರು ಪ್ರಶ್ನೆಗಳನ್ನ ಕೇಳಿದ್ರು, ಸರ್ ಇದು ಜನರಲ್ ಎಲ್ಲ ಏನು ಬರೋದಿಲ್ವಾ ಅಂತ ಅಂದ್ರೆ ಈ ಒಂದು ಏನಿದೆ ಜನರಲ್ ಸೈನ್ಸು, ಸೋಷಿಯಲ್ಲು, ಈ ರೀತಿಯಾಗಿ ಹಿಸ್ಟ್ರಿ, ಜಾಗ್ರಫಿ, ಈ ರೀತಿಯಾಗಿ ಏನು ಬರಲ್ವಾ ಬರೀ ಅಂತ ಕೇಳಿದ್ರು. ಸೊ ನೋಡಿ, ನಾನು ಮಾಡ್ತಾ ಇರೋದು ಪಾರ್ಟ್ 1 ಅಲ್ಲಿ ಬರುವಂಥದ್ದು ಬೇರೆ. ಸೊ ಇದು 50 ಮಾರ್ಕ್ ಕೇಳುವಂಥದ್ದು. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಪಾರ್ಟ್ 1 ಕೂಡ ಓದಬೇಕು. ನಾನು ಈ ಒಂದು ಖಾದಿ ಎಲ್ಲ ಮುಗಿಸಿದಾದ್ಮೇಲೆ ನಾನು ಪಾರ್ಟ್ 1 ಗೆ ಬರ್ತೀನಿ ಅಂತ ಹೇಳ್ಬೋದಾಗಿದೆ. ಸೊ ಆಮೇಲೆ ಎಕ್ಸಾಮ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಪಾರ್ಟ್ 1 ಅಲ್ಲಿ. ಸೊ ನಾನು ಆಲ್ರೆಡಿ ನೀವು ಹಿಸ್ಟ್ರಿಗೆಲ್ಲ ತುಂಬಾನೇ ಸೋರ್ಸಸ್ಗಳು ಸಿಗುತ್ತೆ ನಿಮಗೆ ಓದಕ್ಕೆ, ಬಟ್ ನಾನು ಬರೀ ಕ್ವಶನ್ ಪೇಪರ್ಸ್ ತಗೊಬರ್ತೀನಿ, ಎಕ್ಸಾಮ್ ಕ್ವಶನ್ ಪೇಪರ್ಸ್, ಅದ್ರಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಅಂತ ಹೇಳ್ಬೋದಾಗಿದೆ. ಸೊ ಬನ್ನಿ, ತಡ ಮಾಡೋದು ಬೇಡ, ನೋಡ್ತಾ ಹೋಗೋಣ, ಇನ್ನಷ್ಟು ವಿಷಯಗಳನ್ನ ಇವತ್ತು ತಿಳ್ಕೊಳ್ಳೋಣ. ಸೊ ಇವತ್ತು ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಈ ಒಂದು ಖಾದಿ ಮೂವ್ಮೆಂಟ್ ಅನ್ನೋದು ನಡೆಯುತ್ತೆ, ಓಕೆನಾ. ಈ ಒಂದು ಖಾದಿ ಚಳುವಳಿ ಅನ್ನೋದೇನಿದೆ, ಸೊ ಅದು ನಡೆಯುತ್ತೆ, ಖಾದಿ ಮೂವ್ಮೆಂಟ್, ಖಾದಿ ಚಳುವಳಿ. ಸೊ ಅದ್ರ ಬಗ್ಗೆ ತಿಳ್ಕೋಬೇಕು. ಮತ್ತೆ ಈ ಒಂದು ಖಾದಿ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಈ ಒಂದು ಪ್ರಾಚೀನದಿಂದನೂ ಕೂಡ ಈ ಒಂದು ಖಾದಿ ಇದೆಯಂತೆ, ಸೊ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮತ್ತೆ ಈ ವಿದೇಶದಲ್ಲೂ ಕೂಡ ಖಾದಿಯನ್ನ ಯಾವ ರೀತಿಯಾಗಿ ಇದೆ ಅನ್ನೋದು ಕೂಡ ತಿಳ್ಕೊಂತ ಹೋಗೋಣ. ಸೊ ಬನ್ನಿ ನೋಡಿ, ನಾನು ಇದು ಇಂಗ್ಲಿಷ್ ನಲ್ಲಿ ಇದು ಕೂಡ ಇದೆ, ಮತ್ತೆ ನೋಡಿ ಕನ್ನಡದಲ್ಲಿ ಕೂಡ ಇದೆ ನೋಟ್ಸ್. ನೋಡಿ ಇಂಗ್ಲಿಷಲ್ಲಿ ಕೂಡ ಇದೆ, ಕನ್ನಡದಲ್ಲಿ ಕೂಡ ನಾನು ಹಾಕಿದ್ದೀನಿ ಇವೆಲ್ಲ ನೋಟ್ಸ್. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಕತೆ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಾನು ಯಾವ್ದಾರ ಒಂದು ಭಾಷೆ ತಗೋಬೇಕು. ಸೊ ಎರಡು ಭಾಷೆಲ್ಲೂ ಕೂಡ ಒಟ್ಟಿಗೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಾನು ಯಾವ್ದಾರ ಒಂದು ಭಾಷೆಯಲ್ಲಿ ಕೂಡ ನನ್ನ ಕತೆ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ, ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಸೊ ಕನ್ನಡದ್ರು ಕೂಡ ಕನ್ನಡ ಓದ್ರು ಕೂಡ ಅರ್ಥ ಆಗುತ್ತೆ, ಇಂಗ್ಲಿಷ್ ಓದ್ರು ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಕತೆ ರೀತಿಯಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಎಲ್ಲರೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಸ್ಮಾರ್ಟ್ ಜಾಬ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ. ಸೊ ನೋಡಿ, ಮೊದಲಿಗೆ ಖಾದಿ ಅನ್ನೋದು ಏನಿದೆ, ಸೊ ಆಲ್ರೆಡಿ ಖಾದಿ ಬಗ್ಗೆ ತಿಳ್ಕೊಂಡಿದ್ದೀರಾ. ಖಾದಿ ಅಂದ್ರೆ ಏನು ಅಂದ್ರೆ ಕೇಳಿದ್ರೆ ನೀವು ಹೇಳ್ತೀರಾ, ಸೊ ಅದು ಕೈಯಿಂದ ಒಂದು ನೇಯಲ್ಪಟ್ಟ ಒಂದು ಬಟ್ಟೆ ಅಂತ ಹೇಳಿ, ಓಕೆನಾ. ಇವಾಗ ಖಾದಿ ಬಗ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಖಾದಿ ಯಾವ್ದ್ರಿಂದ ಬಂದಿದೆ ಅಂತಂದ್ರೆ ಈ ಖಾದರ್ ಅನ್ನೋ ಒಂದು ಪದದಿಂದ ಬಂದಿದೆ, ನೆನ್ಪಿಟ್ಕೋಬೇಕು. ಖಾದರ್, ಸೊ ಖಾದರ್ ಎಂಬ ಒಂದು ಪದದಿಂದ ಈ ಖಾದಿ ಅನ್ನೋ ಒಂದು ಪದ ಬಂದಿರುವಂಥದ್ದು. ಸೊ ಮುಂಚಿತವಾಗಿ ಏನಿತ್ತು, ಖಾದರ್ ಅಂತ ಹೇಳಿ ಕರಿತಾ ಇದ್ರು ಈ ಒಂದು ಖಾದಿಯನ್ನ. ಆಮೇಲೆ ಈ ಒಂದು ಆ ದಿನಗಳ ಕಳೀತಾ ಬಂದಂಗೆಲ್ಲನೂ ಕೂಡ ಖಾದಿ ಅನ್ನೋದಕ್ಕೆ ಶುರು ಮಾಡ್ತಾರೆ, ಓಕೆನಾ. ನಾನು ಆಲ್ರೆಡಿ ಹೇಳಿದ್ದೀನಿ, ಕೈಯಿಂದ ಮಾಡಿದಂತಹ ಒಂದು ಬಟ್ಟೆ ಏನಿದೆ, ಸೊ ಅದನ್ನ ನಾವು ಖಾದಿ ಅಂತ ಹೇಳಿ ನಾವು ಕರಿತೀವಿ. ಸೊ ಈಗಲೂ ಕೂಡ ಅದೇನಾಗುತ್ತೆ ಅಂತಂದ್ರೆ, ಇದು ಯಾವ ರೀತಿಯಾಗಿ ಇರುತ್ತೆ ಅಂತಂದ್ರೆ ನೋಡಿ, ಇಟ್ ಇಸ್ ಅ ನ್ಯಾಚುರಲ್ ಫೈಬರ್ ಅಂತ ಹೇಳಿ ಹೇಳ್ತಾರೆ. ಅಂತಂದ್ರೆ ಇದೊಂದು ನೈಸರ್ಗಿಕವಾಗಿ ಬಂದಿರುವಂತಹ ಒಂದು ಮೂಲ ಅಂತ ಹೇಳ್ಬೋದು, ನೈಸರ್ಗಿಕವಾಗಿ ಬಂದಂತ ಒಂದು ಮೂಲ. ಸೊ ಈಗಲೂ ಕೂಡ ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಸೊ ಇಲ್ಲಿ ಇದು ಯೂಸ್ ಮಾಡೋದು ಅಂತ ಕೂಡ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ ಖಾದಿ ಅಂಡ್ ಇಟ್ಸ್ ಹಿಸ್ಟ್ರಿ ಅಂತ ಹೇಳಿ ಮಾಡಿದ್ದೆ, ಖಾದಿ ಮತ್ತು ಅದರ ಇತಿಹಾಸ. ಅದರಲ್ಲಿ ಹೇಳಿದ್ದೀನಿ ಯಾವ ತರ ಖಾದಿ ಅಂತ ಇದೆ, ಖಾದಿ ರೇಷ್ಮೆ ಮತ್ತೆ ಖಾದಿ ಉಣ್ಣೆ, ಸೊ ಈ ರೀತಿಯಾಗಿ ಇರುವಂಥದ್ದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಈಗಲೂ ಕೂಡ ನೋಡಿ ಅದೇ ಪಾಯಿಂಟ್ಗಳು ಬರ್ತಾ ಇರುವಂಥದ್ದು, ಓಕೆನಾ. ಸೊ ಈ ಒಂದು ಖಾದಿ ಬಗ್ಗೆ ಸೊ ಇಷ್ಟು ಇನ್ಫಾರ್ಮೇಷನ್, ಆಲ್ರೆಡಿ ಖಾದಿ ಬಗ್ಗೆ ಸುಮಾರು ಇನ್ಫಾರ್ಮೇಷನ್ ತಿಳ್ಕೊಂಡಿರ್ತೀರಾ. ಸೊ ನಾನು ಈ ಒಂದು ಪಾಯಿಂಟ್ ಅನ್ನು ಹೇಳಿರಲಿಲ್ಲ, ಖಾದಿ ಯಾವ ಮೂಲದಿಂದ ಬಂದಿತ್ತು ಅಂತ ಹೇಳಿ. ಖಾದರ್ ಅನ್ನೋ ಒಂದು ಪದದ ಮೂಲದಿಂದ ಬಂದಿರುವಂಥದ್ದು. ಸೊ ಇದು ಒಂದು ನೈಸರ್ಗಿಕವಾದಂತಹ ಒಂದು ಪದಾರ್ಥದಿಂದ ಮಾಡುವಂತಹ ಒಂದು ವಸ್ತು ಅಂತ ಹೇಳಿ ಕೂಡ ನಾವು ಹೇಳ್ಬೋದಾಗಿದೆ ಖಾದಿಯನ್ನ, ಓಕೆನಾ. ಅದರ ಪ್ರಾಚೀನ ಒಂದು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ನೋಡಿ, ಈ ಒಂದು ಖಾದಿ ಅನ್ನೋದು ಸೊ ಹ್ಯಾಂಡ್ ಸ್ಪಿನ್ನಿಂಗ್ ಅಂಡ್ ಹ್ಯಾಂಡ್ ವೀವಿಂಗ್ ಹ್ಯಾಸ್ ಬಿನ್ ನೋನ್ ಟು ಇಂಡಿಯನ್ಸ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್ ಅಂತೆ. ಸೊ ನೋಡಿ, ಸೊ ಆಲ್ರೆಡಿ ಪ್ರಾಚೀನ ಕಾಲದಿಂದಲೂ ಇದಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಲವಾರು ಪ್ರೂಫ್ಗಳು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಬಂದಂಗೆ ಎಲ್ಲಾನು. ಸೊ ನೋಡಿ, ಇಲ್ಲಿ ಆಲ್ರೆಡಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಏನ್ ಹೇಳ್ತೀವಿ, ಸೊ ಅಲ್ಲೂ ಕೂಡ ಇತ್ತಂತೆ ಸೊ ಈ ಒಂದು ಖಾದಿ ಟೆಕ್ಸ್ಟೈಲ್ ಅನ್ನೋದು. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಅನ್ನೋದಕ್ಕೆ ಏನಂತೀರಾ ನೀವು? ಇಂಡಸ್ ಕಣಿವೆಯ ನಾಗರಿಕತೆ ಅಂತ ಹೇಳಿ ಹೇಳ್ಬೋದು ಅಲ್ವಾ. ಸೊ ನೀವು ಆಲ್ರೆಡಿ ಓದಿರ್ತೀರಾ ಕನ್ನಡದಲ್ಲಿ, ಈ ಇಂಡಸ್ ನಾಗರಿಕತೆ ಬಗ್ಗೆ ಎಲ್ಲ ಓದಿರ್ತೀರಾ ನೀವು, ಮೊಹಂಜದಾರೋ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸೊ ಈ ರೀತಿಯಾಗೆಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ ಆಲ್ರೆಡಿ ಈ ಒಂದು ಆ ಒಂದು ಕಾಲದಿಂದ ಕೂಡ ಇತ್ತಂತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿ, ಇದೆಲ್ಲ ಯಾವ ತರ ಮಾಡ್ತಾ ಇದ್ರು ಅಂತಂದ್ರೆ ಈ ಮೂಳೆಗಳಿಂದ ಮಾಡ್ತಿದ್ರಂತೆ. ಸೊ ಈ ಒಂದು ಏನಿದೆ ನೇಯ್ಗೆ ಎಲ್ಲಾನು ಕೂಡ ಈ ಒಂದು ಮೂಳೆಗಳ ಒಂದು ವಸ್ತುಗಳಿಂದ ಮಾಡ್ತಾ ಇದ್ದಂತು ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲಿಂದ ಅಲೆಕ್ಸಾಂಡರ್ ಕಾಲದಲ್ಲೂ ಕೂಡ ಇತ್ತಂತೆ. ಸೊ ಅಲೆಕ್ಸಾಂಡರ್ ಬಂದಾಗ ಸೊ ಅವನು ಮತ್ತೆ ಅವನ ಸೈನಿಕರು ಏನ್ ಮಾಡ್ತಿದ್ರು ಅಂತಂದ್ರೆ
ಈ ಒಂದು ಹತ್ತಿಯಿಂದ ಮಾಡಿದಂತಹ ಒಂದು ಬಟ್ಟೆಗಳೇನಿವೆ ಸೊ ಅದನ್ನ ಯೂಸ್ ಮಾಡ್ತಿದ್ರಂತೆ. ಸೊ ಈ ಬಿಸಿಯ ತಾಪವನ್ನ ಅವರು ಕಡಿಮೆ ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಉಲ್ಲನ್ ಬಟ್ಟೆ, ಉಣ್ಣೆಯಿಂದ ಮಾಡಿದಂತ ಒಂದು ಬಟ್ಟೆಗಳನ್ನ ಉಪಯೋಗಿಸ್ತಾ ಇದ್ರು ಅಂತ ಹೇಳಿ ಈ ಒಂದು ಪಾಯಿಂಟ್ ಹೇಳುವಂಥದ್ದು. ಸೊ ಯಾವಾಗ ಅಲೆಕ್ಸಾಂಡರು ಬಂದಾಗ, ಅವನ ಸೈನಿಕರ ಜೊತೆ ಈ ಒಂದು ಭಾರತಕ್ಕೆ ಬಂದಾಗ ಆಗ್ಲೇ ಈ ಒಂದು ಉಣ್ಣೆಯಿಂದ ಮಾಡಿದ ಬಟ್ಟೆಗಳನ್ನ ಹಾಕೋತಿದ್ರಂತೆ. ಸೊ ಇದು ಕೂಡ ಇದೆ. ಮತ್ತೆ ಈ ಒಂದು ಅಜಂತಾ ಕೇವ್ಸ್ ಅನ್ನೋದೇನಿದೆ ಮಹಾರಾಷ್ಟ್ರದಲ್ಲಿ, ನೋಡಿ ಇಲ್ಲಿ ಒಂದು ಪಾಯಿಂಟ್ ಬಂತು, ಅಜಂತಾ ಕೇವ್ಸ್ ಎಲ್ಲಿದೆ ಅಂತಂದ್ರೆ ಮಹಾರಾಷ್ಟ್ರ. ಓಕೆನಾ. ಸೊ ಅಜಂತಾ ಕೇವ್ಸ್ ಈ ಮಹಾರಾಷ್ಟ್ರದಲ್ಲಿ ಏನಿದೆ, ಸೊ ಆಲ್ರೆಡಿ ಅಲ್ಲಿ ಏನಿದೆ ಈ ಒಂದು ಶಿಲೆಗಳೆಲ್ಲ ಕೆತ್ತನೆ ಮಾಡಿರ್ತಾರಲ್ಲ, ಸೊ ಅಲ್ಲಿ ಕೂಡ ಈ ಕುರುಹುಗಳಿದೆಯಂತೆ. ಸೊ ಈ ಒಂದು ಬೀಜಗಳಿಂದ ತೆಗೆದಂತ ಹತ್ತಿಯಿಂದ, ಮತ್ತೆ ಈ ಒಂದು ನೋಡಿ ಹೆಂಗ್ ವುಮೆನ್ ಸ್ಪಿನ್ನಿಂಗ್ ಕಾಟನ್ ಯಾನ್ ಅಂತ ಹೇಳಿ ಅಂತಂದ್ರೆ, ಸೊ ಈ ಒಂದು ಮಹಿಳೆಯರು ಸೊ ಈ ಒಂದು ಹೇಗೆ ಬಟ್ಟೆವನ್ನ ನೇಯ್ತಾ ಇದ್ರು ಸೊ ಅನ್ನೋದು ಕೂಡ ಈ ಒಂದು ಚಿತ್ರಗಳ ಮೂಲಕ, ಪೇಂಟಿಂಗ್ ಮೂಲಕ, ಈ ಒಂದು ಚಿತ್ರಗಳ ಮೂಲಕ ಅಥವಾ ಕೆತ್ತನೆಯ ಮೂಲಕ ಆಲ್ರೆಡಿ ಈ ಒಂದು ಅಜಂತಾ ಕೇವ್ಸ್ ಅಲ್ಲಿ ಕೆಲವೊಂದು ಕುರುಹುಗಳಿದೆ ಅಂತ ಹೇಳಿ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಈ ರೀತಿಯಾಗಿ ಒಂದು ಪ್ರಾಚೀನತೆ ಇದೆ ಅಂತ ಹೇಳಿ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇದು ಖಾದಿ ಬಗ್ಗೆ ಇರುವಂಥದ್ದು. ಮತ್ತೆ ನೋಡಿ ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಪಾಯಿಂಟ್ಸ್ಗಳಿಗೆ. ನೋಡಿ ಖಾದಿ ಅಂಡ್ ಫ್ರೀಡಮ್ ಮೂವ್ಮೆಂಟ್ ಅಂದ್ರೆ ಖಾದಿ ಚಳವಳಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆನಾ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಮುಂಚಿತವಾಗಿರೋ ವಿಡಿಯೋದಲ್ಲಿ, ಮಹಾತ್ಮ ಗಾಂಧಿ ಅವರ ಪ್ರಕಾರ ಈ ಖಾದಿ ಅನ್ನೋದು ಏನಾಗಿತ್ತು, ಇಟ್ ಈಸ್ ಅಕಾರ್ಡಿಂಗ್ ಟು ದ ಗಾಂಧೀಜಿ, ಇಟ್ ಈಸ್ ದ ಸೈನ್ ಆಫ್ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ರಿಲಯನ್ಸ್. ಅಂದ್ರೆ ನಮ್ಮ ಒಂದು ಸ್ವತಂತ್ರತೆಯನ್ನ ಕಾಪಾಡ್ಕೊಳ್ಳೋದು, ನಮ್ಮ ಒಂದು ಸ್ವಂತಿಕೆಯನ್ನ ಕಾಪಾಡ್ಕೊಳ್ಳುವಂತ ಒಂದು ವಸ್ತು ಆಗಿದೆ ಖಾದಿ ಅನ್ನೋದು, ಸೆಲ್ಫ್ ರಿಲಯಂಟ್. ಓಕೆನಾ. ನಮ್ಮ ಒಂದು ಸ್ವಂತಿಕೆ ಅನ್ನೋದು ಏನಿದೆ, ನಮ್ಮ ದೇಶಕ್ಕೆ ಸ್ವಂತಿಕೆ ಅನ್ನೋದೇನು, ಈ ಒಂದು ಖಾದಿ ಅನ್ನೋದು ಒಂದು ಭಾವ ಈ ಒಂದು ಮಹಾತ್ಮ ಗಾಂಧಿ ಅವ್ರಿಗೆ ಇದ್ದಿದ್ದು. ಸೊ ಆಲ್ರೆಡಿ ಕೆಲವೊಂದು ಪಾಯಿಂಟ್ಸ್ಗಳು ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಇದನ್ನ ಸೆಲ್ಫ್ ರಿಲಯನ್ಸ್, ಸೆಲ್ಫ್ ಡಿಸಿಪ್ಲಿನ್, ಈ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮಾಡಬೇಕಾದ್ರೆ ಸೊ ಇದೊಂದು ಶಕ್ತಿಯಾಗಿ ಇತ್ತು ಖಾದಿ ಅನ್ನೋದು. ಓಕೆನಾ. ನಾನು ಬರ್ತೀನಿ, ಗಾಂಧೀಜಿ ಅವರ ಆತ್ಮಚರಿತ್ರೆ ಮಾಡಬೇಕಾದ್ರೆ ಈ ಒಂದು ಖಾದಿ ಅನ್ನೋದು ಏನಾಗಿತ್ತು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಚೆನ್ನಾಗಿ ಇದೆ. ಈ ಖಾದಿ ಅನ್ನೋದೇನಿದೆ, ಇಟ್ ಇಸ್ ದ ಪಾರ್ಟ್ ಆಫ್ ರೆವಲ್ಯೂಷನರಿ ಅಂತ ಹೇಳಿ ಹೇಳ್ತಾರೆ. ಓಕೆನಾ. ಒಂದು ಅವರ ಹೋರಾಟದ ಒಂದು ಭಾಗ ಖಾದಿ ಅನ್ನೋದು ಮಹಾತ್ಮ ಗಾಂಧಿ ಅವರ ಪ್ರಕಾರ. ಸೊ ಅವರ ಆತ್ಮಚರಿತ್ರೆಗೆ ಬಂದಾಗ ನಾನು ನಿಮಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೊಡ್ತೀನಿ, ಅದ್ರಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ಸೊ ಇದೊಂದು ಸ್ವಂತಿಕೆಯ ಒಂದು ಭಾವ ಅಂತ ಹೇಳಿ ಹೇಳ್ಬೋದಾಗಿದೆ ಈ ಒಂದು ಖಾದಿ ಗಾಂಧೀಜಿ ಅವರ ಪ್ರಕಾರ. ನೆಕ್ಸ್ಟು ಈ ಬ್ರಿಟಿಷ್ ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಸೊ ನಮ್ಮ ಒಂದು ಏನೋ ಭಾರತದಲ್ಲಿ ಮಾಡಿದಂತಹ ಒಂದು ಖಾದಿ ಬಟ್ಟೆಗಳನ್ನ ಕಡಿಮೆ ಬೆಲೆಗೆ ತಗೊಳ್ಳೋದು. ಸೊ ಅವ್ರು ಏನ್ ಮಾಡ್ತಾ ಇದ್ರು, ಕಡಿಮೆ ಬೆಲೆಗೆ ತಗೊಂಡ್ಬಿಟ್ಟು ಅವರು ಮಾಡಿದಂಥ ಪದಾರ್ಥಗಳೇನಿತ್ತು ಅಂದ್ರೆ ಅವ್ರದ್ದು ಆದಂಥ ಒಂದು ವೆಸ್ಟರ್ನ್ ಬಟ್ಟೆಗಳನ್ನ ತಗೊಂಬಂದು ಭಾರತದಲ್ಲಿ ಅತಿ ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ರು. ನಮ್ಮ ಒಂದು ವಸ್ತುಗಳನ್ನ ಕಡಿಮೆ ಬೆಲೆಗೆ ತಗೊಳ್ಳೋದು. ಓಕೆನಾ. ನಮ್ಮ ಒಂದು ರಾ ಮೆಟೀರಿಯಲ್ಸ್ ಅನ್ನೋದು ಏನು ಹೇಳ್ತಾರೆ, ನಮ್ಮ ಒಂದು ತ್ಯಾಜ್ಯ ವಸ್ತುಗಳು, ಸೊ ರಾ ಮೆಟೀರಿಯಲ್ಸ್, ಈ ಒಂದು ಹತ್ತಿ ಆಗಿರ್ಬೋದು ಎಲ್ಲನೂ ಕೂಡ ನಮ್ಮಿಂದ ತಗೊಂಡ್ಬಿಡೋದು. ಈ ಹತ್ತಿ ಈ ರೀತಿಯಾಗಿ ಎಲ್ಲ ತಗೊಬಿಡೋದು. ಅದನ್ನ ಅವರು ಆ ಹತ್ತಿಯಿಂದ ಅವ್ರದ್ದೇ ಆದಂಥ ಒಂದು ವೆಸ್ಟರ್ನ್ ಉಡುಪುಗಳನ್ನ ಮಾಡೋದು. ಸೊ ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಸೊ ನಮ್ಮದೇ ಆದಂಥ ಪದಾರ್ಥಗಳು, ಈ ಒಂದು ಹತ್ತಿ ಆಗಿರ್ಬೋದು, ಉಣ್ಣೆ ರೀತಿಯಾದಂಥ ವಸ್ತುಗಳು, ಈ ಒಂದು ರೇಷ್ಮೆ ಆಗಿರ್ಬೋದು, ಸೊ ಎಲ್ಲ ಕೂಡ ನಮ್ಮ ವಸ್ತುಗಳು. ಸೊ ಎಲ್ಲ ತಗೊಂಡ್ಬಿಡೋದು. ಸೊ ಅವರು ಆದಂಥ ಒಂದು ವೆಸ್ಟರ್ನ್ ಬಟ್ಟೆಗಳನ್ನ ಮಾಡ್ಕೊಳ್ಳೋದು. ಸೊ ಅದನ್ನ ಅವರು ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಭಾರತದ ಆರ್ಥಿಕತೆ ಕುಸಿಯುತ್ತೆ ಖಂಡಿತವಾಗಲು, ಅಲ್ವಾ. ಸೊ ಅದೇ ರೀತಿ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಈ ದಾದಾಬಾಯಿ ನವರೋಜಿ ಅವರ ಒಂದು ಪುಸ್ತಕ ಇದೆ, ಯಾವುದು ಬರ್ದಿರೋದು ನೆನಪಿದ್ಯಾ, ಬಹಳ ಇಂಪಾರ್ಟೆಂಟು, ಡ್ರೈನ್ ಆಫ್ ವೆಲ್ತ್ ಅಂತ ಹೇಳಿ ಹೇಳ್ತಾರೆ. ಸೊ ಅವರ ಒಂದು ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಇದು ಬಹಳ ಇಂಪಾರ್ಟೆಂಟ್. ಸೊ ಡ್ರೈನ್ ಆಫ್ ವೆಲ್ತ್ ಥಿಯರಿ ಬುಕ್ ಯಾರು ಬರ್ದಿದ್ದಾರೆ ಅಂತ ಹೇಳಿ ಕೇಳ್ತಾರೆ. ಸೊ ಅದೊಂದು ಥಿಯರಿ ಬರ್ದಿದ್ದಾರೆ, ಡ್ರೈನ್ ಆಫ್ ವೆಲ್ತ್ ಅಂತ ಹೇಳಿ. ಸೊ ಅದನ್ನ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಸಂಪತ್ತನ್ನ ಬರಿದು ಮಾಡೋದು, ಬರಿದಾದ ಸಂಪತ್ತು, ಸಂಪತ್ತಿನ ಬರಿದು ಅಂತ ಏನ್ ಹೇಳ್ತಿರೋ, ಅಥವಾ ಬರಿದಾದ ಸಂಪತ್ತು ಅಂತ ಏನ್ ಹೇಳ್ತಿರೋ ಅದು. ಸೊ ಇದೇನ್ ಹೇಳ್ತಾರೆ ಪಾವರ್ಟಿ ಅಂತಂದ್ರೆ, ಸೊ ಒಂದು ಬಡತನ ಮತ್ತು ಅನ್ಬ್ರಿಟಿಷ್ ರೂಲ್. ಓಕೆ. ಭಾರತದಲ್ಲಿ ಅನ್ಬ್ರಿಟಿಷ್ ರೂಲ್ ಅಂತ ಹೇಳಿ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇದು ಗೊತ್ತಿದ್ರೆ, ಇದು ಎಲ್ಲ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಸುಮಾರು ಸರಿ ಬಂದ್ಬಿಟ್ಟಿದೆ. ಸೊ ದಾದಾಬಾಯಿ ನವರೋಜಿ ಅವರ ಬರ್ದಿರುವಂಥ ಪುಸ್ತಕ ಯಾವುದು ಅಂತ ಅಲ್ಲಿ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಹೇಳಿ ಹೇಳ್ಬಿಡ್ಬೇಕು ಟಕ್ ಅಂತ ಹೇಳಿ. ಸೊ ಈ ಒಂದು ಪುಸ್ತಕದಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಯಾವ ರೀತಿಯಾಗಿ ದ ಅನ್ಫೇವರಬಲ್ ಬ್ಯಾಲೆನ್ಸ್ ಅಂತ ಹೇಳಿ, ಅನ್ಫೇವರಬಲ್ ಬ್ಯಾಲೆನ್ಸ್ ಅಂತ ಹೇಳಿ. ಅಂದ್ರೆ ನೋಡಿ, ಇದು ಸರಿಯಾದಂಥ ಒಂದು ಬ್ಯಾಲೆನ್ಸ್ ಅಲ್ಲ. ನೋಡಿ, ಕಡಿಮೆ ಬೆಲೆಗೆ ವಸ್ತುಗಳನ್ನ ತಗೊಳ್ಳೋದು, ಜಾಸ್ತಿ ಬೆಲೆಗೆ ಅವರ ವಸ್ತುಗಳನ್ನ ಮಾರೋದು. ಸೊ ಇದೇನಾಗುತ್ತೆ ಅಂತಂದ್ರೆ, ಇದು ಸಮತೋಲನ ಇರೋದಿಲ್ಲ. ಸೊ ಒಂದು ಕಡಿಮೆ ಇದೆ, ಒಂದು ಹೆಚ್ಚಿದೆ. ಸೊ ಈ ರೀತಿಯಾದಂಥ ಒಂದು ಏನ್ ಹೇಳ್ತಾರೆ, ಈ ರೀತಿಯಾದಂಥ ಒಂದು ಏನು ಪಾಯಿಂಟ್ಗಳನ್ನ ಈ ಒಂದು ಡ್ರೈನ್ ಆಫ್ ವೆಲ್ತ್ ಅನ್ನೋ ಒಂದು ಥಿಯರಿ ಮೂಲಕ, ಸೊ ಈ ಒಂದು ಥಿಯರಿ ಮೂಲಕ ಅವರು ಪಾವರ್ಟಿ ಆಫ್ ಬ್ರಿಟಿಷ್ ಇಂಡಿಯಾ ರೂಲ್ ಪುಸ್ತಕದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಇದನ್ನ. ಸೊ ಈ ರೀತಿ ಇದೆ ಅಂತ ಹೇಳಿ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಸೊ ಲೇಟರ್ ಸ್ವದೇಶಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ಪ್ರಮೋಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಹೇಳಿ ಇರ್ತಾರೆ, ನಿಮ್ಗೆ ಗೊತ್ತಿರಬೇಕು. ಎಕ್ಸ್ಟ್ರೀಮಿಸ್ಟ್ ಎಲ್ಲ ನಿಮ್ಗೆ ಗೊತ್ತಲ್ಲ, ಲಿಸ್ಟ್ ಎಲ್ಲ ಇರುತ್ತೆ. ಎಕ್ಸ್ಟ್ರೀಮಿಸ್ಟ್ ಯಾರು ಇದ್ರು,
ಸೊ ಬೇರೆ ಬೇರೆಯವರು ಯಾರು ಎಕ್ಸ್ಟ್ರೀಮಿಸ್ಟ್ ಅನ್ನೋದು ಕೂಡ ನೀವು ಓದಿರ್ತೀರ, ಅಂದ್ರೆ ಉಗ್ರಗಾಮಿಗಳು ಅಂತ ಹೇಳಿ ಹೇಳ್ತಾರೆ ಕನ್ನಡದಲ್ಲಿ. ಸೊ ಎಕ್ಸ್ಟ್ರೀಮಿಸ್ಟ್ಗಳು ಅಂತ ಹೇಳಿ ಹೇಳ್ತೀವಿ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಬೆಂಗಾಲ್ ಪಾರ್ಟಿಷನ್ ಮೂವ್ಮೆಂಟ್ ಅಲ್ಲಿ ಇದನ್ನ ಪ್ರಮೋಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸ್ವದೇಶಿ ಪ್ರಾಡಕ್ಟ್ ನ. ಸೊ ಯಾರು ಕೂಡ ನೀವು ಆ, ಏನು ವಿದೇಶಿ ವಸ್ತುಗಳನ್ನ ಯೂಸ್ ಮಾಡಬೇಡಿ, ನಮ್ಮ ಸ್ವದೇಶಿ ಪದಾರ್ಥಗಳನ್ನ ಯೂಸ್ ಮಾಡಿ ಅನ್ನೋದು ಕೂಡ ಸ್ವದೇಶಿ ಅನ್ನೋ ಒಂದು ಭಾವ ಬರುತ್ತೆ. ಏನೋ ಬೆಂಗಾಲ್ ಪಾರ್ಟಿಷನ್, ಬೆಂಗಾಲ್ ವಿಭಾಗದ ಒಂದು ಚಳುವಳಿ ಅಂತ ಹೇಳಿ ಹೇಳ್ಬೋದು. ಬೆಂಗಾಲ್ ಪಾರ್ಟಿಷನ್ ಮೂವ್ಮೆಂಟ್ 1905ರಲ್ಲಿ ಇದನ್ನ ಪ್ರಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಉಗ್ರಗಾಮಿಗಳು ಎಕ್ಸ್ಟ್ರೀಮಿಸ್ಟ್ ಅಂತ ಯಾರಿರ್ತಾರೆ ಅದೆಲ್ಲ ಗೊತ್ತಿರಬೇಕು, ಹಿಸ್ಟ್ರಿ ಓದೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಎಕ್ಸ್ಟ್ರೀಮಿಸ್ಟ್ ಯಾರು ಅಂತ ಹೇಳಿ ಒಂದು ಲಿಸ್ಟೇ ಇದೆ. ಸೊ ಅವ್ರಿಗೆ ಹೆಸರುಗಳನ್ನೆಲ್ಲ ನೆನಪಿರ್ಬೇಕು ನಿಮಗೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಟು ಪುಟ್ ಆನ್ ಎಂಡ್ ಟು ಡ್ರೈನ್ ವೆಲ್ ದ ಸ್ವದೇಶಿ ಪ್ರಾಡಕ್ಟ್ಸ್ ವೆರ್ ಎನ್ಕರೇಜ್ಡ್ ಅಂಡ್ ಪ್ರೊಡ್ಯೂಸ್ಡ್. ಸೊ ಏನಾಗುತ್ತೆ ಅಂತಂದ್ರೆ, ಸೊ ಈ ಒಂದು ಏನು ಉಲ್ಲೇಖ ಮಾಡ್ತಾರೆ ಈ ಒಂದು ಡ್ರೈನ್ ಆಫ್ ವೆಲ್ತ್ ಮೂಲಕ, ಸೊ ಜನಗಳಿಗೆಲ್ಲ ತಿಳುವಳಿಕೆ ಬರುತ್ತೆ, ಓ ಈ ರೀತಿಯಾಗಿ ಮೋಸ ನಡೀತಿದೆ ನಮ್ಮ ಒಂದು ಇದಕ್ಕೆ ಅಂತ ಹೇಳಿ. ಸೊ ಇದನ್ನ ಅಂತ್ಯಗೊಳಿಸ್ಬೇಕು, ಯಾವ ರೀತಿಯಾಗಿ ಇದನ್ನ ಅಂತ್ಯಗೊಳಿಸ್ಬೇಕು ಅಂತ ಹೇಳಿ ಏನದು ಸ್ವದೇಶಿಯ ಒಂದು ಮಾರುಕಟ್ಟೆ ಏನಿದೆ ನಮ್ಮ ಒಂದು ಖಾದಿ, ಅದನ್ನ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ವದೇಶಿ ಪ್ರಾಡಕ್ಟ್ಸ್ ವೆರ್ ಎನ್ಕರೇಜ್ಡ್ ಅಂಡ್ ಪ್ರೊಡ್ಯೂಸ್ಡ್. ಸೊ ಉತ್ಪಾದನೆ ಮಾಡಕ್ಕೆ ಶುರು ಮಾಡ್ತಾರೆ, ನಮ್ಮದೇ ಒಂದು ಖಾದಿಯನ್ನು ಉತ್ಪಾದನೆ ಮಾಡಕ್ಕೆ ಶುರು ಮಾಡ್ತಾರೆ, ಆ ಖಾದಿಯಿಂದ ನೇಯ್ದ ಬಟ್ಟೆಗಳನ್ನ ಶುರು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿಯಾಗಿ ಎಲ್ಲ ಶುರುವಾಗುವಂಥದ್ದು. ಸೊ ಇದಕ್ಕೆ ಒಂದು ಕೊನೆ ತರಬೇಕು, ನಮ್ಮ ಒಂದು ಸಂಪತ್ತೇನಿದೆ, ಸೊ ಅದು ಖಂಡಿತವಾಗ್ಲೂ ಆರ್ಥಿಕತೆ ಏನಿದೆ ಕುಸಿತ ಬರ್ತಾ ಇದೆ, ಸೊ ಖಂಡಿತವಾಗ್ಲೂ ಕೊನೆ ತರಬೇಕು ಅನ್ನೋದು ಈ ಒಂದು ಸ್ವದೇಶಿ ಅವರು ಏನ್ ಹೇಳ್ತಾರೆ, ಎಕ್ಸ್ಟ್ರೀಮಿಸ್ಟ್ ಅವರು ಇದನ್ನ ಪ್ರಮೋಷನ್ ಅಂದ್ರೆ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ, ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಇದ್ರ ಮೂಲವಾಗಿ ಏನಾಗುತ್ತೆ ಅಂತಂದ್ರೆ, ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, 1920ರಲ್ಲಿ ಏನಾಗುತ್ತೆ, ನಾಗ್ಪುರ ಸೆಷನ್ ನಡೆಯುತ್ತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇಲ್ಲಿ ಇಲ್ಲಿ ಇದರಿಂದ ಏನಾಗುತ್ತೆ, ಶುರುವಾಗುವಂಥದ್ದು ಖಾದಿ ಅನ್ನೋದು ಶುರುವಾಗುವಂಥದ್ದು. ಸೊ ಇದಕ್ಕೆ ಆದಂತ ಒಂದು ಶುರುವಾಗುತ್ತೆ. ಖಾದಿ ನಾಗ್ಪುರ ಸೆಷನ್ ಏನ್ ಮಾಡ್ತಾರೆ, ಒಂದು ಪೊಲಿಟಿಕಲ್ ವೆಪನ್ ಆಗಿ ಬಂದಿದೆ ಅಂತ ಕೂಡ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಸರಿ ಬಂದ ವಿಡಿಯೋದಲ್ಲಿ. ಪೊಲಿಟಿಕಲ್ ವೆಪನ್ ಆಗಿ ಒಂದು ಸ್ವದೇಶಿಯ ಒಂದು ಒಂದು ಸ್ಫೂರ್ತಿಯಾಗಿ ಸೊ ಇದು ಬರುತ್ತೆ. ಏನಕ್ಕೆ ಅಂತಂದ್ರೆ, ಈ ಒಂದು ವಿದೇಶಿಯ ಫಾರಿನ್ ಗುಡ್ಸ್, ವಿದೇಶಿಯ ಒಂದು ಪದಾರ್ಥಗಳನ್ನ ನಾವು ಮುಟ್ಬಾರ್ದು, ನಮ್ಮದೇ ಆದಂಥ ಒಂದು ಸ್ವದೇಶಿಯ ಭಾವದಿಂದ ನಮ್ಮದೇ ಆದಂಥ ವಸ್ತುಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಈ ಖಾದಿಯನ್ನ ನಿರ್ಮಾಣ ಮಾಡ್ತಾರೆ. ಯಾವ ಒಂದು ಅಧಿವೇಶನ, ನಾಗ್ಪುರ ಅಧಿವೇಶನ 1920, ಓಕೆನಾ ಅಂತ ಹೇಳಿ ಹೇಳಬೇಕು, ನೆನಪಿರ್ಬೇಕು. ನಾನು ಆಲ್ರೆಡಿ ಇದನ್ನೆಲ್ಲಾನು ಓದು ವಿಡಿಯೋದಲ್ಲೆಲ್ಲ ಕೂಡ ಹೇಳಿದ್ದೀನಿ. ಆಮೇಲಿಂದ ಏನಾಗುತ್ತೆ ಅಂತಂದ್ರೆ, ಈ ಗಾಂಧೀಜಿ ಅವರು ಇದನ್ನ ಆದಷ್ಟು ಅಭಿವೃದ್ಧಿ ಪಡಕ್ಕೆ ಶುರು ಮಾಡ್ತಾರೆ. ಒಂದು ಹ್ಯಾಂಡ್ಲೂಮ್ಸ್ ಮೂಲಕ ಕೈಯಿಂದ ಮಾಡಿದ ಒಂದು ವಸ್ತುಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ಚರಕವನ್ನು ಇಟ್ಕೋತಾರೆ. ಸೊ ಒಂದು ಬಟ್ಟೆ ನೇಯ್ಗೆಯನ್ನ ಶುರು ಮಾಡುವಂಥದ್ದು. ಸೊ ಈ ರೀತಿಯಾಗಿ ಎಲ್ಲ ನಡೆಯುವಂಥದ್ದು. ಸೊ ಈ ಒಂದು ದ ಮೂವ್ಮೆಂಟ್ ರೆಂಡರ್ಡ್ ಅನ್ ಆಪರ್ಚುನಿಟಿ ಟು ಇಂಡಿಯನ್ಸ್ ಟು ಸೆಲ್ಫ್ ರಿಲಯಂಟ್. ಸೊ ಅವ್ರದ್ದೇ ಆದಂಥ ಒಂದು ಸ್ವಂತಿಕೆ ಭಾವ ಬರೋದಕ್ಕೆ ಶುರುವಾಯಿತು. ಸೊ ನಮ್ಮದೇ ಆದಂಥ ಒಂದು ಬಟ್ಟೆ, ಸೊ ನಾವು ಹಾಕೋಬೇಕು, ಸೊ ನಮ್ಮದೇ ಒಂದು ದೇಶದಿಂದ ಮಾಡಿದ ಬಟ್ಟೆಯಿಂದ ನಾವೇ ಮಾಡಬೇಕು, ನಮ್ಮ ಆರ್ಥಿಕತೆಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ಭಾವಗಳು ಇಲ್ಲಿ ಬರ್ತಾ ಇರುವಂಥದ್ದು. ಓಕೆನಾ. ಟು ಬಿ ಫ್ರೀ ಫ್ರಮ್ ಕ್ಲಾತ್ಸ್ ಪ್ರೊಡ್ಯೂಸ್ ಫ್ರಮ್ ಫಾರಿನ್ ಮ್ಯಾನುಫ್ಯಾಕ್ಚರ್ ಅಂದ್ರೆ, ಸೊ ಈ ಒಂದು ವಿದೇಶಿಯ ಭಾವ ಹೊರಟೋಯ್ತು ಈಗ. ಸೊ ನಮ್ಮದೇ ಒಂದು ಸ್ವದೇಶಿಯ ಒಂದು ಭಾವ ಬರೋದಕ್ಕೆ ಶುರುವಾಯಿತು. ಇದರಿಂದ ಏನಾಗುತ್ತೆ ಅಂದ್ರೆ, ಫಸ್ಟ್ ಖಾದಿ ಪ್ರೊಡಕ್ಷನ್ ಸೆಂಟರ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ಎಲ್ಲಿ ಶುರುವಾಯಿತು, ಕತೈವಾಡ ಗುಜರಾತ್, ನೆನಪಿರಬೇಕು. ಕತೈವಾಡ ಗುಜರಾತ್ ಅಲ್ಲಿ ಫಸ್ಟ್ ಖಾದಿ ಪ್ರೊಡಕ್ಷನ್ ಶುರುವಾಗಿರುವಂಥದ್ದು. ಯಾವಾಗ ನಾನು ಹೇಳಿದ್ದು 1920ರಲ್ಲಿ ನಾಗ್ಪುರ ಸೆಷನ್ ಮೂಲಕ ಇದೊಂದು ನಿರ್ಮಾಣ ಆಗುತ್ತೆ ಅಂತ ಹೇಳಿ ಕೂಡ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಈ ಖಾದಿ ಬಗ್ಗೆ. ಇದು ಪಾಯಿಂಟ್ಸ್ನ ಹೇಳ್ತಾ ಇದ್ರೆ ನಿಮ್ಗೆ ನೆನಪಾಗ್ತಾ ಇರಬೇಕು, ಓದ್ ವಿಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೆ ಅದನ್ನೆಲ್ಲೂ ಕೂಡ, ಓಕೆನಾ. ಸೊ ಇದು ಖಾದಿ ಚಳವಳಿಯ ಮೂಲ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನು ಬರಬೇಕು ಅಂತಂದ್ರೆ, ದಾದಾಬಾಯಿ ನವರೋಜಿ ಅವರು ಈ ಡ್ರೈನ್ ಆಫ್ ವೆಲ್ತ್ ಅನ್ನೋ ಒಂದು ಬುಕ್ಕಲ್ಲಿ, ಓಕೆನಾ, ಬರಿದಾದ ಒಂದು ಸಂಪತ್ತು ಸೊ ಅನ್ನೋ ಒಂದು ಥಿಯರಿನ ಬರೀತಾರೆ. ಸೊ ಇದರಲ್ಲಿ ಇದನ್ನ ಉಲ್ಲೇಖ ಮಾಡ್ತಾರೆ, ಅನ್ಬ್ಯಾಲೆನ್ಸ್ಡ್ ಅಂದ್ರೆ ಒಂದು ಕಡಿಮೆ ಒಂದು ಹೆಚ್ಚು ಅನ್ನೋದನ್ನ ಯಾವ್ದು ರೀತಿಯಾಗಿ ಬರ್ತಾರೆ. ಇದರಿಂದ ಏನಾಗುತ್ತೆ, ಜನಗಳಿಗೆ ಒಂದು ತಿಳಿಯುತ್ತೆ, ಸೊ ಈ ರೀತಿಯಾಗಿ ಮೋಸ ನಡೀತಿದೆ ಅಂತ ಹೇಳಿ. ಸೊ ಅದರಿಂದ ಏನಾಗುತ್ತೆ, ಬೆಂಗಾಳ ವಿಭಾಗ ಚಳುವಳಿ ಮೂಲಕ 1905ರಲ್ಲಿ ಸೊ ಎಲ್ಲನೂ ಕೂಡ ಏನು ಪ್ರಮೋಷನ್ ಮಾಡಕ್ಕೆ ಶುರು ಮಾಡ್ತಾರೆ, ಪ್ರಚಾರ ಮಾಡಕ್ಕೆ ಶುರು ಮಾಡ್ತಾರೆ, ನಮ್ಮದೇ ಆದಂಥ ಒಂದು ಸ್ವದೇಶಿಯ ಭಾವನ ಮೂಡಿಸೋದಕ್ಕೆ ಜನಗಳಲ್ಲಿ ಶುರು ಮಾಡುವಂಥ ಒಂದು ಚಳುವಳಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದೆಲ್ಲ ಬಹಳ ಇಂಪಾರ್ಟೆಂಟ್. ಇದು ಖಾದಿ ಅಂಡ್ ಫ್ರೀಡಮ್ ಮೂವ್ಮೆಂಟ್ ಅಂತ ಹೇಳಿ ಹೇಳ್ಬೋದು. ಸೊ ಈ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ಯಾವ ಬುಕ್ಕು ಯಾರು ಬರ್ದಿದ್ದು, ಸೊ ಯಾವ ರೀತಿಯಾಗಿ ಇದು ಬಂತು ಅನ್ನೋದು ಕೂಡ ಇದು ಚಳುವಳಿಯ ಮೂಲಕ ಬರುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಸೊ ಕ್ರಾಲಜಿಕಲ್ ಆರ್ಡರ್ಲಿ ಹೇಳ್ಬಿಡ್ತೀನಿ, ಅಂದ್ರೆ ಸೊ ಯಾವ ಇಸ್ವಿಲಿ ಏನಾಯ್ತು ಅಂತ ಹೇಳಿ. ಸೊ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ 1920ರಲ್ಲಿ ಏನಾಯ್ತು, ನಮ್ಮದೇ ಆದಂಥ ಒಂದು ಖಾದಿ ಬಂತು, ಫಸ್ಟ್ ಪ್ರೊಡಕ್ಷನ್ ಯೂನಿಟ್ ಬಂತು. 1946ರಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಸೊ ಮೆಡ್ರಾಸ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಗಾಂಧೀಜಿ ಅವರಿಗೆ ಸಲಹೆ ಕೊಡ್ತಾರೆ, ನಮ್ದೇ ಒಂದು ಖಾದಿ ಇಲಾಖೆ ಆಗಬಾರ್ದು ಅಂತ ಹೇಳಿ ಕೊಡ್ತಾರೆ. ಆಲ್ರೆಡಿ ಇದನ್ನ ಹೇಳಿದ್ದೀನಿ. ಸೊ 1948ರಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ರೂರಲ್ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಹೇಳಿ, ಯಾವುದರಲ್ಲಿ DPSP ನೆನಪಿದೆಯಾ, ಡೈರೆಕ್ಟಿವ್ ಪ್ರಿನ್ಸಿಪಲ್ ವಿಧಿಯಡಿ ಸೊ ಆರ್ಟಿಕಲ್ 43ರಲ್ಲಿ ಹಾಕ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು, ನೆನ್ಪಿಟ್ಕೊಂಬಿಡಿ, ಬರ್ಕೊಂಬಿಡಿ. 1948ರಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಒಂದು ವಿಧಿ
ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಸೊ ಏನಿದೆ, ಸೊ ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ DPSP ವಿಧಿಯ ಅಡಿ, ಸೊ ಆರ್ಟಿಕಲ್ 43ರಲ್ಲಿ, ಸೊ ನಮ್ಮ ಸಂವಿಧಾನದ ಪ್ರಕಾರ ಆರ್ಟಿಕಲ್ 43ರಲ್ಲಿ, ಸೊ ಈ ಒಂದು ರೂರಲ್ ಕಾಟೇಜ್ ಇಂಡಸ್ಟ್ರಿ ಪಾಲಿಸಿಯಲ್ಲಿ ಅದನ್ನ ಏನೋ ಹಾಕ್ತಾರೆ ಅಂತ ಹೇಳ್ಬೋದಾಗಿದೆ. ದೇ ವಿಲ್ ಆ್ಯಡ್. ಓಕೆನಾ? ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾರೆ, ಸೊ ಫಸ್ಟ್ 5 ಇಯರ್ ಪ್ಲಾನ್ ಆಲ್ರೆಡಿ ಶುರು ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ 1953ರಲ್ಲಿ ಸೊ ಆಲ್ ಇಂಡಿಯಾ ಖಾದಿ ಶುರುವಾಗುವಂಥ ಅಂತ ಹೇಳಿದ್ದೇನೆ. ಸೊ ಆಲ್ ಇಂಡಿಯಾ ಖಾದಿ ಬೋರ್ಡ್ ಶುರುವಾಗುತ್ತೆ, ಅದರಿಂದ KVIC ಬರುತ್ತೆ. ಸೊ ಇದೆಲ್ಲ ನಿಮಗೆ ಗೊತ್ತಿರೋಂಥನೇ ವಿಷಯನೇ. ಸೊ ಇವಾಗ ಇಲ್ಲಿ ಏನು ಇಂಪಾರ್ಟೆಂಟು ಆಲ್ರೆಡಿ ಹೇಳಿದ್ದೀನಿ. ಸೊ ಈ ಒಂದು DPSPಲಿ ಈ ಒಂದು ಕಾಟೇಜ್, ರೂರಲ್ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಏನು ಹೇಳ್ತೀವಿ, ಸೊ ಅದರ ಅಡಿಯಲ್ಲಿ ಬರುತ್ತೆ, DPSP ಅಡಿಯಲ್ಲಿ ಬರುತ್ತೆ. ಸೊ ಯಾವ ಒಂದು ಸಂವಿಧಾನದ ಪ್ರಕಾರ, ಸೊ ಆರ್ಟಿಕಲ್ 43ರಲ್ಲಿ ಅಂತ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡಿ, ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ KVICಲಿ ಏನಾಗುತ್ತೆ ಅಂತಂದ್ರೆ ಯಾವಾಗ ಸೆಟಪ್ ಆಯ್ತು ಅಂತ ಕೂಡ ಕೊಡ್ತಾರೆ. ಇದು MSME ಅಂತ ಬರುತ್ತೆ 1957. ಸೊ ಇದೇನು ನಾನು ಹೇಳಕ್ ಹೋಗಲ್ಲ. ಸೊ ಆಲ್ರೆಡಿ ನಿಮಗೆ ಹೇಳ್ಬಿಟ್ಟಿದ್ದೀನಿ ಈ ಒಂದು ಪ್ರಕಾರಗಳು ಹೇಗಿರ್ತವೆ, ಫಂಕ್ಷನ್ಸ್ಗಳು ಹೇಗಿರ್ತವೆ, ಅದು ಏನೇನು ಮಾಡ್ತವೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿರುವಂಥದ್ದು. ಸೊ ಆಲ್ರೆಡಿ ನಿಮಗೆಲ್ಲ ತಿಳಿದಿದೆ, ನಾನು ಇದನ್ನೇನು ಮತ್ತೆ ಹೇಳೋಕೆ ಹೋಗೋದಿಲ್ಲ. ಸೊ ನೆಕ್ಸ್ಟ್ ನೋಡಿ, ಸೊ ಈಗ ಹೇಗಿದೆ ಅಂತ ಹೇಳಿ ಕೂಡ ನಾನು ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ. ಸೊ ಖಾದಿ ಅದರ ಹೇಗಿದೆ ಅಂತ ಹೇಳಿ ಇವಾಗ ಆಲ್ರೆಡಿ ಹೇಳಿದ್ದೀನಿ. 66% ಇತ್ತು ಫಸ್ಟ್. ಓಕೆನಾ? 6% ಹೆಚ್ಚು ಜಾಸ್ತಿ ಆಗಿದೆ ಅಂತ ಹೇಳಿ ಕೂಡ ನಿಮಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ನಾನು ಮುಂಚೆ ಮಾಡಿದೆ ಗೊತ್ತಾ, ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಹೇಳಿ, ಓಕೆನಾ, ಅದ್ರಲ್ಲಿ ಕೂಡ ಹೇಳಿದ್ದೀನಿ. ಸೊ 6%ವರೆಗೂ ಜಾಸ್ತಿ ಆಗಿರುವಂಥದ್ದು. ಈಗ ನೋಡಿ 1 ಮಿಲಿಯನ್ ಹೆಚ್ಚಾಗಿರುವಂಥದ್ದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ನೋಡಿ, ಆಗಸ್ಟ್ 7 ನಮ್ಮ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಹೇಳಿ ಇಲ್ಲಿ ಮಾಡುವಂಥದ್ದು. ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು, ರಾಷ್ಟ್ರೀಯ ಕೈಮಗ್ಗ ದಿನ. ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಹೇಳಿ ನಾವು ಹೇಳ್ತೀವಿ ಆಗಸ್ಟ್ 7ನ. ಇದು ನೆನ್ಪಿಟ್ಕೊಳ್ಳಿ. ಸೊ ರಾಷ್ಟ್ರೀಯ ಕೈಮಗ್ಗ ದಿನವನ್ನ ಯಾವಾಗ ಆಚರಿಸ್ತಾರೆ ಅಂತ ಹೇಳಿ ಏನಾದರೂ ಕೇಳಿದ್ರೆ ಏನಂತ ಹೇಳ್ತೀರಾ? ಸೊ 7ನೇ ಆಗಸ್ಟು. ಸೊ 7 ಆಗಸ್ಟು ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಹೇಳಿ ಇದನ್ನ ಡಿಕ್ಲೇರ್ ಮಾಡ್ತಾರೆ ಗೌರ್ಮೆಂಟ್ ಅವರು, ಇಂಡಿಯನ್ ಗೌರ್ಮೆಂಟ್ ಅವರು ಅಂತ ಹೇಳ್ಬೋದಾಗಿದೆ. ಸೊ ಇದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಾನು ನಿಮಗೆ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ. ಓಕೆನಾ? ಇದೆಲ್ಲ ಆಲ್ರೆಡಿ ಇದೆ ಮುಂಚಿತವಾಗಿ ಮಾಡಿರೋ ವೀಡಿಯೋಸಲ್ಲಿ. ಸೊ ಆ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಕೊಳ್ಳಿ. ಮತ್ತೆ ನೋಡಿ, ಗ್ಲೋಬಲ್ ಫ್ಲೇಮ್. ಸೊ ಅಂದರೆ ನಮ್ಮ ವಿದೇಶದಲ್ಲಿ ಕೂಡ ಹೇಗಿದೆ ಖಾದಿ ಅನ್ನೋದು ನೋಡ. ಖಾದಿ ಭವನ್ಗಳು ಬಹಳಷ್ಟು ಇಂಡಿಯಾದಲ್ಲಿದೆ. ಖಾದಿ ಭವನ್ ಮತ್ತು ಫ್ಯಾಬ್ ಇಂಡಿಯಾ ಅಂತ ಕೇಳಿದ್ದೀರಾ? ಫ್ಯಾಬ್ ಇಂಡಿಯಾ, ಈ ಖಾದಿ ಭವನ್ಸ್ ಸೊ ತುಂಬಾ ಕಡೆ ಇದೆ. ನೀವು ತುಂಬಾ ಕಡೆ ಓಡಾಡ್ತಿದೆ, ಗೊತ್ತೇ ಇರುತ್ತೆ ನಿಮಗೆ. ಖಾದಿ ಭವನ್ಸ್ಗಳಿದೆ. ಫ್ಯಾಬ್ ಇಂಡಿಯಾ ಅಂತ ಹೇಳಿ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀರಾ ಟಿವಿಲಿ, ಅದಿದೆ. ಮತ್ತೆ ನ್ಯೂಯಾರ್ಕಲ್ಲೂ ಕೂಡ ಇದೆ. ಈ ನ್ಯೂಯಾರ್ಕ್ ಮತ್ತೆ ಜಪಾನೀಸ್ ಸ್ಟೋರ್ಗಳಿದೆ ಅಂತೆ. ಅನ್ಝು ಅಂತ ಹೇಳಿ, ಏನು ಹೆಸರು? ಅನ್ಝು ಅಂತ ಹೇಳಿ ಕರೀತಾರೆ. ಸೊ ಇದು ಖಾದಿಯಿಂದ ಮಾಡಿದ ವಸ್ತುಗಳನ್ನ ಅವರು ಮಾರಾಟ ಮಾಡುವಂಥದ್ದು. ಈ ನ್ಯೂಯಾರ್ಕ್ ಜಪಾನೀಸ್ ಸ್ಟೋರ್. ನ್ಯೂಯಾರ್ಕ್ನಲ್ಲಿ ಜಪಾನ್ದೊಂದು ಸ್ಟೋರ್ ಇದೆ. ಸೊ ಅನ್ಝು ಅಂತ ಹೇಳಿ, ಜಪಾನ್ ಸ್ಟೋರ್ ಅನ್ಝು. ಸೊ ಈಸ್ ನೋನ್ ಫಾರ್ ಸೊ ಊಲ್ ಖಾದಿ ಅಂತ ಹೇಳಿ ಹೇಳ್ತಾರೆ. ಮತ್ತೆ ನೋಡಿ, ಪ್ಯಾರಿಸಲ್ಲಿ ಕೂಡ ಇಲ್ಲಿ ಇರುವಂಥದ್ದು. ಅದಕ್ಕೆ ಅಂಗಡಿ ಹೆಸರು ಬೆಸ್ ನೀಲ್ಸನ್ ಅಂತ ಹೇಳಿ ಕರೀತಾರೆ. ನೋಡಿ, ಇದೆಲ್ಲ ವಿಷಯಗಳು ತಿಳ್ಕೊಂಡಿರ್ಬೇಕು. ಸೊ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ನೋಟ್ಸು ಕನ್ನಡದಲ್ಲಿ ಕೂಡ ಇಲ್ಲಿರುವಂಥದ್ದು. ನೋಡಿ, ಕಾದಿನ ಕಾದರ್ ಎಂದು ಕರೀತಾರೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಸ್ಪಷ್ಟವಾಗಿ ನಾನು ಕೊಟ್ಟಿದ್ದೀನಿ. ಸೇಮ್ ಇಲ್ಲಿ ಏನೇನು ಪಾಯಿಂಟ್ಸ್ ಹೇಳಿದ್ನೋ ಸೊ ಅದೇ ಪಾಯಿಂಟ್ಸ್ನ ನಾನು ಕನ್ನಡದಲ್ಲಿ ಕೂಡ ಹಾಕಿದ್ದೀನಿ. ಖಂಡಿತವಾಗ್ಲೂ ನೀವು ಕನ್ನಡದಲ್ಲಿ ಓದೋರು ಕೂಡ ಇದನ್ನ ಓದ್ಕೊಳ್ಳಿ. ಸೊ ನಾನು ಆಲ್ರೆಡಿ ಹೇಳಿದ್ನ ಕತೆ ರೀತಿಯಲ್ಲಿ ಹೇಳ್ಬಿಟ್ಟಿದ್ದೀನಿ. ಸೊ ನಿಮಗೆ ಈಗ ಸುಲಭ ಅದನ್ನ ಅರ್ಥ ಮಾಡ್ಕೊಳೋದಕ್ಕೆ. ಖಂಡಿತವಾಗ್ಲೂ ಈ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ಇವತ್ತು ಮುಗಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಬಾಯ್.